ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ಸಂಜೆಯ ಸ್ನ್ಯಾಕ್ಸ್ಗೆ ಒಂದು ಚುರುಮುರಿ ಮಾಡ್ತಾಯಿದ್ದೀನಿ. ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಚುರುಮುರಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಚುರುಮುರಿ, ಬೇಲ್ಪುರಿ, ಪಾನಿಪುರಿ ಅಂದರೆ ಯಾವ ಮಕ್ಳಿಗೆ ಇಷ್ಟ ಇಲ್ಲ ಹೇಳಿ? ಇದನ್ನು ತುಂಬ ಹೈಜಿನ್ನಾಗಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ಒಂದು ಚುರುಮುರಿ ಮಾಡೋಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು, ಯಾವ ವಿಧಾನದಲ್ಲಿ ಮಾಡೋದು ಅಂತ ನೋಡಿ. ತುಂಬ ಸರಳವಾದ ವಿಧಾನದಲ್ಲಿ ಮಕ್ಕಳೇ ಸಹ ಇದನ್ನು ಮಾಡ್ಕೋಬೋದು. ಹಾಗಾಗಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಮಾಡಿ. ಈ ಥರ ಒಳ್ಳೊಳ್ಳೆ ಸ್ನ್ಯಾಕ್ಸ್ ರೆಸಿಪಿನೆಲ್ಲ ಫಾಲೋ ಮಾಡ್ತಾ ಹೋಗಿ. ನೋಡಿ, ಈ ಮಾವಿನಕಾಯಿ ಚುರುಮುರಿ ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಅಂತಂದರೆ, ಈರುಳ್ಳಿ, ಟೊಮೊಟೊ, ನಿಂಬೆಹಣ್ಣು, ಕ್ಯಾರೆಟು, ಕೊತ್ತಂಬರಿ, ಚಿಲ್ಲಿ ಪೌಡರ್, ಅರಿಶಿಣ ಪೌಡರ್, ಮಾವಿನಕಾಯಿ ತುರಿದಿರೋ ಅಂಥದ್ದು, ಜೊತೆಗೆ ಕಡಲೆ ಬೀಜ, ಕರಿಬೇವು, ಸೇವ್, ಉಪ್ಪು, ಎಣ್ಣೆ. ಇದು ಸಪ್ಪೆ ಪುರಿ, ಚುರುಮುರಿಗೆ ಅಂತಲೇ ಉಪಯೋಗಿಸೋಂತಹ ಪುರಿ. ನಾವು ಮಾವಿನಕಾಯಿ ಚುರುಮುರಿ ಆಗಿರೋದ್ರಿಂದ ಮಾವಿನಕಾಯಿನ ಯೂಸ್ ಮಾಡ್ತೀವಿ. ಮಾವಿನಕಾಯಿ ಸೀಸನ್ ಅಲ್ದಿರೋ ಬೇರೆ ಟೈಮಲ್ಲಿ ಚುರುಮುರಿ ಮಾಡಬೇಕು ಅಂದರೆ ಇದಕ್ಕೆ ಸಬ್ಸ್ಟಿಟ್ಯೂಟಾಗಿ ನಾವು ನಿಂಬೆಹಣ್ಣನ್ನು ಉಪಯೋಗಿಸ್ಬೋದು. ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಿಂಬೆಹಣ್ಣನ್ನ ಯೂಸ್ ಮಾಡ್ತಾಯಿಲ್ಲ, ಬರೀ ಮಾವಿನಕಾಯಿನ ಯೂಸ್ ಮಾಡಿ ಚುರುಮುರಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನಾನು ಸ್ಟವ್ ಹಚ್ಚಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ. ಈ ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈ ಟೈಮ್ನಲ್ಲಿ ನಾವು ಕಡಲೆ ಬೀಜನ ಹಾಕ್ಕೊಂಡು ತುಂಬ ಕ್ರಿಸ್ಪಿಯಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ನೀಟಾಗಿ ಫ್ರೈ ಆಗಲಿ ಅದು. ನೋಡಿ, ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕರಿಬೇವನ್ನು ಸಹ ಸೇರಿಸ್ಕೊಂಡು ಅದನ್ನು ಕ್ರಿಸ್ಪಿ ಆಗೋರು ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಅರಿಶಿಣವನ್ನು ಸಹ ಸೇರಿಸ್ಕೊಳ್ಳೋಣ. ಎಲ್ಲವನ್ನು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಟೈಮಲ್ಲಿ ನಾನು ಚಿಲ್ಲಿ ಪೌಡರ್ನು ಸಹ ಸೇರಿಸ್ತಾ ಇದ್ದೀನಿ. ಇದೇನು ಅಷ್ಟು ಖಾರ ಇರಲ್ಲ, ಸುಮ್ಮನೆ ಕಲ್ಲರ್ಗೋಸ್ಕರ ನಾವು ಈ ಬ್ಯಾಡಗೆ ಮೆಣಸಿನ್ಕಾಯಿ ಪೌಡರ್ನ ಸೇರಿಸ್ಕೊಳ್ಳೋದು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸಪ್ಪೆ ಪುರಿ ಆಗಿರೋದ್ರಿಂದ ನೋಡಿಕೊಂಡು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ಎಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲೆ ಎಲ್ಲ ರೆಡಿಯಾಗಿದೆ. ಈ ಟೈಮಲ್ಲಿ ನಾವು ತೊಗೊಂಡಿರೋಂತಹ ಪುರಿಯನ್ನು ಇದಕ್ಕೆ ಸೇರಿಸ್ಕೊಂಡು ಜಾಸ್ತಿ ಹೊತ್ತೇನು ಬಿಸಿ ಮಾಡೋದು ಬೇಡ. ಆಲ್ರೆಡಿ ಇದು ಬೇಸಿಗೆ ಆಗಿರೋದ್ರಿಂದ ಪುರಿ ರೋಸ್ಟ್ ಆಗೇ ಇರುತ್ತೆ. ನಾವು ಒಮ್ಮೆ ಒಂದು ಸಾರಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಒಮ್ಮೆ ಈ ಮಸಾಲ ಎಲ್ಲದಕ್ಕೂ ಸೇರ್ಕೊಳ್ಳೋ ರೀತಿ ನೀಟಾಗಿ ಕೆಳಗಡೆಯಿಂದ ಈ ರೀತಿ ಮೇಲಕ್ಕೆ ಹಾಕಿ ಎಲ್ಲವನ್ನು ಒಗ್ಗರಣೆ ಎಲ್ಲ ಕಡೆಗೂ ಬರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಆದರೆ ಸಾಕಾಗುತ್ತೆ. ಒಮ್ಮೆ ನೋಡಿ, ಈ ಪುರಿ ಬಿಸಿ ಆದರೆ ಸಾಕು. ಈಗ ನಾವು ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಆರ್ಕೋಬೇಕು. ಚೆನ್ನಾಗಿ ಆರ್ಕೊಂಡ್ರೆ ಅವಾಗ ಪುರಿ ಗರಿ ಗರಿ ಅಂತ ಆಗುತ್ತೆ. ಸ್ವಲ್ಪ ಇದನ್ನು ಆರೋದಕ್ಕೆ ಬಿಡೋಣ. ನೋಡಿ, ಪುರಿ ಈಗ ರೆಡಿಯಾಗಿದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತಂದರೆ ಅಷ್ಟು ಕ್ರಿಸ್ಪಿಯಾಗಿದೆ. ಈ ರೀತಿ ಒಗ್ಗರಣೆ ಮಾಡಿ ಇಟ್ಕೊಂಡು ನೀವು ಯಾವಾಗ ಬೇಕೋ ಎಷ್ಟು ಬೇಕೋ ಅಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ತಾ ಬರೋಣ. ನೋಡಿ, ನೀವು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಪಾತ್ರೆಯನ್ನು ತೊಗೊಳ್ಳಿ. ಇದರಲ್ಲಿ ನೀಟಾಗಿ ನಾವು ಮಿಕ್ಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಈಗ ಸ್ವಲ್ಪ ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಪ್ರಮಾಣದಲ್ಲಿ ಈರುಳ್ಳಿ, ಮಾವಿನಕಾಯಿ, ಕ್ಯಾರೆಟು, ಸ್ವಲ್ಪ ಟೊಮೊಟೊ, ಕೊತ್ತಂಬರಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟನ್ನು ಮೊದಲು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಆಲ್ರೆಡಿ ನಾವು ಪುರಿಗೆ ಉಪ್ಪು ಹಾಕಿರೋದ್ರಿಂದ ಉಪ್ಪೇನು ಬೇಡ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಪುರಿಯನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪುರಿಯನ್ನು ಈಗ ಸೇರಿಸಿ. ಇಷ್ಟು ಸಾಕಾಗುತ್ತೆ. ಈಗ ಇದನ್ನು ಈ ರೀತಿ ಇಟ್ಕೊಂಡು
ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ರೆ ಬೇಕಂದರೆ ನಿಮಗೆ ಈ ಟೈಮಲ್ಲಿ ಟೇಸ್ಟ್ ನೋಡಿ ಸಾಲ್ಟ್ ಬೇಕಂದರೆ ಸಾಲ್ಟನ್ನ ಸೇರಿಸ್ಕೊಳ್ಳಿ. ಈಗ ಈ ಸೇವನ್ನ ನಾವು ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ, ಏಕೆಂದರೆ ಮೆತ್ತವಾಗದಿರ ಇರಲಿ. ನಾವು ಸರ್ವ್ ಮಾಡೋ ಟೈಮಲ್ಲಿ ಸೇವನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮೇಲೆ ಒಂದೊಂದು ಹಸಿ ಈರುಳ್ಳಿಯನ್ನು ಹಾಕಿ ಒಳ್ಳೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಸೇವನ್ನ ಮಿಕ್ಸ್ ಮಾಡಿ ಈಗ ಸವಿಯಲು ಸಿದ್ಧವಾಗಿದೆ. ನಿಮ್ಮೆಲ್ಲರಿಗೂ ಈ ಮ್ಯಾಂಗೋ ಚುರುಮುರಿ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.